ಗಂಟಿ. ಆಶ್ಚರ್ಯ ಆಗಿರ್ಬೋದು ನಿಮ್ಗೆ, ಯಾವಪ್ಪ ಅಮ್ಮ ನನ್ನ ಮಗನಿಗೆ ಈ ಗಂಟಿ ಅಂತ ಹೆಸರಿಡ್ತಾನೆ ಅಂತ. ಅಂದ ಹಾಗೆ ನನ್ನ ಹೆಸರು ಕಂಪೌಂಡರ್ ತಿಮ್ಮಪ್ಪ ಅಂತ. ನಮ್ಮ ಡಾಕ್ಟ್ರು ಪ್ರೀತಿಯಿಂದ ಗಂತಿ ಬಾರೋ, ಗಂತಿ ಮುತ್ಕೊಳ, ಗಂತಿ ಇಂಜೆಕ್ಷನ್ ಕೊಡೋ, ಗಂತಿ ಕೈಕಾಲು ಆಡ್ಸೋದಮ್ಮ, ಗಂಟಿ ಬಿಟ್ಕೊಡೋ, ಹೀಗೆ ಗಂತಿ 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 ಅಂತ ಹೇಳಿ ತಿಮ್ಮಪ್ಪ ಅಂತ ಇದ್ದ ಹೆಸರನ್ನ ಗಂಟಿ ಮಾಡ್ಬಿಟ್ರು ಸಾರ್. ನಮ್ಮ ಡಾಕ್ಟರ್ ಬಗ್ಗೆ ನಿಮ್ಗೆ ಹೇಳೋದೇ ಬಂದಿದ್ದು. ಅದು ಹಾಗೆ ನಮ್ಮ ಡಾಕ್ಟರ್ ಹೆಸರು ಡಾಕ್ಟರ್ ನಾಶಿಪುಡಿ. ಇಲ್ಲೇ ಉತ್ತರ ಕರ್ನಾಟಕದವರು. ಅಲ್ಲ, ಇವ್ರು ಏನು ಗೊತ್ತಿಲ್ಲ ಹೇಳಿ. ಹೇಗೆ ನೀವು ಹೋಟೆಲ್ಗಳಿಗೆ ಹೋದಾಗ ವೇಟರು ಇಡ್ಲಿ ವಡೆ ದೋಸೆ ಪೂರಿ ಪೊಂಗಲ್ ಅದು ಇದು ಅಂತ ಪಟ 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 ಅಂತ ಹೇಳ್ತಾರೋ, ಹಾಗೆ ನಿಮಗೂ ಸಹ ಕೆಮ್ಮು ಶೀತ ನೆಗಡಿ ಅದು ಇದು ಕೈ ನೋವು ಕಾಲು ನೋವು ಹೊಟ್ಟೆ ನೋವು ಕೊರೋನಾನೇ ಬರಲಿ, ನಮ್ಮ ಡಾಕ್ಟರ್ ಕೊಡೋದು ಎರಡೇ ಎರಡು ಔಷಧಿ. ಒಂದು ಡೋಲೋ 650, ಇನ್ನೊಂದು ಎಕ್ಸ್ಟ್ರಾಕ್ಷನ್ 500. ಒಂದು ಪಕ್ಷ ನಿಮ್ಗೆ ತಲೆನೋವು ಏನಾದ್ರು ಬಂತು ಅಂತ ತಿಳ್ಕೊಂಡ್ರಪ್ಪ, ನಮ್ಮ ಡಾಕ್ಟ್ರು ಸ್ಟೈಲಿಶ್ ಆಗಿ ಆರ್ಎಕ್ಸ್ ಅಂತ ಬರೆದು ZANTUBALM ಅಂತ ಬರೆದು ಜಂಡು ಮಗ್ ಕೊಡ್ತಾರ್ರಿ. ಮಜಾ ಏನಪ್ಪ ಅಂತಂದ್ರೆ, ಈ ಜಂಡು ಮಗ್ ಕೊಡೋಕ್ಕಿಂತ ಮುಂಚೆ CT ಸ್ಕ್ಯಾನ್, PT ಸ್ಕ್ಯಾನು, MRI ಸ್ಕ್ಯಾನು ಅದು ಇದು ಅಂತ ಹೇಳಿ ಎಲ್ಲ ಕೊಡೋಣ. ಆದ್ರೂ ನಮ್ಮ ಡಾಕ್ಟರ್ ಅಂದ್ರೆ ನಮಗೆ ದೇವ್ರ ಸಮಾನ. ಮನುಷ್ಯ ಕಪಟ ಇಲ್ಲ, ಆದ್ರೆ ನನಗೆ ಎಷ್ಟು ಬೇಕು ಅಷ್ಟು ತಿಂತಾರೆ. ಹೋಗ್ರಪ್ಪ ಗೊತ್ತಾಯ್ತು. ಆಮೇಲೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಡಾಕ್ಟರ್ ಹತ್ರ ನಾನು ಬಯಸ್ಕೊಳಕ್ಕಾಗಲ್ಲ. ಇನ್ನು ಕ್ಲಿನಿಕ್ ಓಪನ್ ಮಾಡಬೇಕು, ಕಸ ಹೊಡಿಬೇಕು, ಆ ಸ್ಕ್ಯಾನ್ ಈ ಸ್ಕ್ಯಾನ್ ಅಂತ ಹೇಳಿ ಜನನೆಲ್ಲ ಊರಲ್ಲೇ ಓಡಾಡಿಸ್ಬೇಕು. ನಾನೇ ಬರ್ಬೇಕಪ್ಪ. ಜಯಂತಿ ಅಲ್ಲ ಗಂಟಿ. ಮಾತ್ರ ಬೇಡಿ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತಿಂಡಿ ಆದ್ಮೇಲೆ ಊಟ ಆದ್ಮೇಲೆ ಏನ್ ತಗೋಬೇಕಂತ ಡೋಲೋ 650, ಅದಾದ್ಮೇಲೆ ಎಕ್ಸ್ಟ್ರಾಕ್ಷನ್ 500. ಎಲ್ಲವೂ ಏನಾದ್ರೂ ಜಾಸ್ತಿ ಬಂತು ಅಂದ್ರೆ ಜಂಡು ಮಾಮ ಹಿಂಗೆ ಓಪನ್ ಮಾಡ್ಕೊಂಡು ಓ ಅಂದ್ರೆ ಆಮೇಲೆ ರಾತ್ರಿ OMR 180 ಡೋಲೋ 650. ಹಂಗೆ ನಮ್ಮ ಜಯಂತಿಗೊಂದು ನೈಟ್
ಈ ನಮ್ಮ ಕಲ್ತಿದ್ದಲ್ಲ ಬಹಳ ಪ್ರಾಮಾಣಿಕವಾದಂತಹ ವ್ಯಕ್ತಿ, ಅದ್ಭುತವಾದಂತಹ ಕಂಪೌಂಡರ್. ನಾ ಏನೇ ಕೆಲಸ ಹೇಳಿ ಅದ್ಭುತವಾಗಿ ನೀಟಾಗಿ ಮಾಡ್ತಾರೆ. ಯಾರೋ ಒಬ್ರು ಹೇಳಿದ್ರು, ಒಬ್ರು ಮಾಡುವಂತ ಕೆಲಸನ ಮತ್ತೊಬ್ಬರು ಮತ್ತೆ ಮಾಡಬಾರ್ದು ಅಂತ. ಹಂಗೆ ನಮ್ಮ ಕಂತಿ ನಾವು ಮಾಡಿದಂಥ ಕೆಲಸ ಎಲ್ಲೋ ಅದ್ಭುತ. ಈ ಕಂತಿಗೆ ನಾನು ದೊಡ್ಡ ಮೇಧಾವಿ, ಅದ್ಭುತವಾದಂಥ ಡಾಕ್ಟರ್ ಅಂತ ಅನ್ಕೊಂಡಿದ್ದಾನೆ. ನಿಜ ಹೇಳಬೇಕು ಅಂದ್ರೆ ನಾನು ಡಾಕ್ಟ್ರೇ ಅಲ್ಲ, MBBS ಮಾಡಿಲ್ಲ. ಅಲ್ಲ ನೀವೇ MBBS ಬರೀ 4 ಅಕ್ಷರ. ನಾನು SSLC PUC EA 9 ಅಕ್ಷರ. 9 ಅಕ್ಷರ ದೊಡ್ಡದು ಇಲ್ಲ, ಈಗ ಬರೀ 4 ಅಕ್ಷರ MBBS ದೊಡ್ಡದು. ಇವೆಲ್ಲ ಬಹಳ ಬುದ್ಧಿವಂತಿದ್ದೀರಿ ಅಲ್ವಾ? 9 ಅಕ್ಷರನೇ ದೊಡ್ಡದು. ಅದ್ರಲ್ಲಿ ಈ ಕಂತಿ ನಾನೊಬ್ಬ ದೊಡ್ಡ ಮೇಧಾವಿ ಅಂತ ಅನ್ಕೊಂಡು ಒಂದು ಸತಿ ಬಂದು ಒಂದು ಪ್ರಶ್ನೆ ಕೇಳ ಬಂದವ್ರೆ. ಏನಮ್ಮ ಪದನ ಯಾವ್ದದು? ಲಟ್ಟೂರೇ ಅಂತನ ಕಂತಿ. ಆ ಶಬ್ದದ ಅರ್ಥ ನನಗೆ ನಾಳೆ ಹೇಳ. ನಾಳೆ ಹೇಳ್ತೀನಿ, ಇನ್ನು ಹೋಗೀಗ. ಈ ಕಂತಿ ಇದ್ದಕ್ಕಿದ್ದಂಗೆ ಬಂದವನೇ ಲಟ್ಟೂರೆ ಅನ್ನುವಂಥ ಶಬ್ದದ ಅರ್ಥ ಕೇಳಿದ್ರು. ನಾನು ಇದ್ದಕ್ಕಿದ್ದಂಥ ಎಲ್ಲ ಪುಸ್ತಕಗಳಲ್ಲಿ ಹುಡುಕಿದ ಈ ಶಬ್ದದ ಅರ್ಥ ಡಿಕ್ಷನರಿನಲ್ಲಿ ನೋಡಿದೆ. ಈ ಅರ್ಥನೇ ಸಿಗಲಿಲ್ಲ. ನಮ್ಮ ಪಕ್ಕದ ಮನೆ ಪಂಕಜ ಇದ್ದಾಳಲ್ಲ, ಅವಳು ಕೂಡ ಬಹಳ ಮೇಧಾವಿ. ಅವಳನ್ನ ಹೋದವಳೆ ಪಂಕಜ ಅವರೇ, ನಿಮಗೆ ನಟೂರೆ ಅನ್ನುವಂಥ ಶಬ್ದದ ಅರ್ಥ ಗೊತ್ತಾ? ಸರಿ. ಆಮೇಲೆ ಸೀದಾ ಮಗಳ ಹತ್ರ ಹೋದೆ. ಮಗಳಮ್ಮ ನೋಡು ಮಗಳ, ನಟೂರೆ ಅನ್ನುವಂಥ ಶಬ್ದದ ಅರ್ಥ ನಿನಗೆ ಗೊತ್ತಾ? ಕೆಪ್ಪೇಸಿ ನೋಡಪ್ಪ, ಕೆಪ್ಪೇಸಿ. ಇಡೀ ನಗರದಲ್ಲಿ ನೀನೊಬ್ಬ ಬಹಳ ಮೇಧಾವಿ, ಬಹಳ ಬುದ್ಧಿವಂತ. ಒಂದು ಶಬ್ದದ ಅರ್ಥ ಬೇಕಾಗಿದೆ ಕಣಯ್ಯ, ಹೇಳ್ತೀಯಾ? ನಟ್ಟೂರೆ ಅಂದ್ರೆ ಏನು ಅಂತ ಹೇಳ್ತೀಯಾ? ಇಷ್ಟು ದೊಡ್ಡ ಡಾಕ್ಟರ್ ಆಗಿದ್ದೀರಾ, ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಗೊತ್ತು. ಕುರ್ಕುರೆ ತಿನ್ನ ಪದಾರ್ಥ. ಅಯ್ಯೋ, ಕುರ್ಕುರೆ ಅಲ್ಲ ಕಣಯ್ಯ, ನಟ್ಟೂರೆ ಅಂದ್ರೇನು? ಮುರ್ಮುರೆ ಅದು ತಿನ್ನ ಪದಾರ್ಥನೇ. ಅಯ್ಯೋ, ಕುರ್ಕುರೇನು ಅಲ್ಲ, ಮುರುಮುರೇನು ಅಲ್ಲ, ನಟ್ಟೂರೇನೋ ನಟ್ಟೂರೆ. ಏನ್ರಿ ಡಾಕ್ಟರ್, ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊತೀರಾ? ಚೂರು ತಾನೆ, ಅದಕ್ಕೊಂದು ನಿಂಬೆಹಣ್ಣು ಹಾಕ್ಸಿ ಕೊಡ್ಸೋದಕ್ಕೆ ಬಿಡಿ. ಅಯ್ಯೋ ತಮ್ಮ, ಈಗ ಏನೋ ಹೇಳ್ತಾ ಇದ್ದೀನಪ್ಪ. ಹೋಗಪ್ಪ ನೀನು, ಆಯ್ತು. ನಿಪ್ಪಿಟ್ಬೇಕೆ ಅದನ್ನು ಕೊಡ್ಸೋದಕ್ಕೆ ಬಿಡಿ ಡಾಕ್ಟ್ರೆ. ಅಕ್ಕ ಇನ್ನೊಂದು ಅನ್ಸುತ್ತೆ. ಚಕ್ರಿ ತಾನೆ, ಯಾಕೆ ಕೊಡ್ಸೋದಾಗ್ತದೆ? ಈ ಪಂಕಜಮ್ಮ ಕೇಳಿದ್ರೆ ಅವ್ರಿಗೆ ಉತ್ತರ ಗೊತ್ತಿಲ್ಲ, ಮಂಗಳಮ್ಮ ಕೇಳಿದ್ರೆ ಅವ್ರಿಗೆ ಉತ್ತರ ಗೊತ್ತಿಲ್ಲ. ಈ ಕೆಪ್ಪೇಸಿ ನೋಡಿದ್ರೆ ಏನೇನೋ ಹೇಳ್ತಾ ಇದ್ದಾರೆ. ಮಾರನೇ ದಿನ ಮತ್ತೆ ಈ ನದಿ ನನ್ನ ಹತ್ರ ಬಂದೊಮ್ಮೆ ಕತ್ತಿ ನೋಡಪ್ಪ, ನಾನು ಸುಮಾರು ಜನಕ್ಕೆ ಕೇಳಿದಪ್ಪ, ಆದರೆ ಉತ್ತರ ಗೊತ್ತೇ ಆಗಲಿಲ್ಲ. ಒಂದು ಕೆಲಸ ಮಾಡು, ನೀ ಏನು ಕೇಳಬೇಕನ್ನುವಂಥ ಶಬ್ದ ಇದೆಯಲ್ಲ, ಅದನ್ನು ನನಗೆ ಮೆಸೇಜ್ ಮಾಡಿಬಿಡು. ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ನಮ್ಮ ಗೆಳೆಯ ಇಂಗ್ಲಿಷ್ ಪ್ರೊಫೆಸರ್ ಇದ್ದಾನೆ. ಆ ಶಬ್ದದ ಅರ್ಥ ಅವನು ಹೇಳುತ್ತಾನೆ. ಹೇಳಿದ ತಕ್ಷಣ ಅದನ್ನು ನಿನಗೆ ಹೇಳ್ತೀನಿ, ನೀನು ಹೋಗು. ಈ ತಂತಿ ನನಗೆ ಮೆಸೇಜ್ ಮಾಡ್ದ, NATURE
ನೇಚರ್ ಅನ್ನುವಂಥ ಶಬ್ದ ನಟುರೆ ನಟುರೆ ಅಂತ ಕೇಳಬೇಕಾಗುತ್ತೆ. ಆ ದಿನ ನನ್ನ ಕೋಪ ಎಲ್ಲಿತ್ತೋ ಏನೋ. ಏ ಗಂಜಿ, ಬಾ. ಕಂದಿಗೆ ಹೆಂಗ ಬೇಕಂಗೆ ಬೈದು ಹೊಡೆದು ಬಿಟ್ಟು ಇಷ್ಟಕ್ಕೆ ಸಾಲಿಲ್ಲ. ಈ ಕಂತಿ ಅವ್ರ ಅಪ್ಪನ್ನ ಕರ್ಕೊಂಡು ಬಂದುಬಿಟ್ಟ. ಸೀದಾ ಬಂದವ್ರೆ ಏನೋ ನಮ್ಮ ಮಗನ್ ಹೊಡೆದ್ರಂತೆ. ಮತ್ತಿನ್ನೇನು ನೇಚರ್ ಅನ್ನೋಂಥ ಶಬ್ದಕ್ಕೆ ನಟುರೆ ಅಂತಂದ್ರೆ ಹೊಡಿಲಾರ್ದು ಇನ್ನೇನು ಮಾಡ್ಲಿ? ಏನೋ ಆಯ್ತ ಬಂದ್ಬಿಟ್ಟಿದಾರಪ್ಪ, ಹೊಟ್ಟೆಗೆ ಹಾಕೋಬಿಡಿ. ಆದ್ರೆ ನಮ್ಮ ಮಗನ್ ಹುಟ್ಟೂರೇ ಅಂತ ಹಾಳು ಮಾಡಬೇಡಿ. ಯೋ ಫ್ಯೂಚರ್ ಕಂಡ್ರೆ ಯಾವ ಹುಡುಗರೇ ಅಪ್ಪ ನೋಡಿ ಡಾಕ್ಟ್ರು ಡಾಕ್ಟ್ರೇ ಮಾಡ್ತಾರೆ. ನೇಚರ್ಗೆ ನಟುರೆ, ಫ್ಯೂಚರ್ಗೆ ಫುಟುರೆ, ಡಾಕ್ಟರ್ಗೆ ಡಾಕ್ಟರ್ ಅಂತೆಲ್ಲ ಆಗ್ಬಿಟ್ಟು ಜೊತೆ ಹಿಂಗೆ ಮಾತಾಡ್ತಾರೆ. ನನ್ನ ಕ್ಲಿನಿಕ್ಗೆ ಟೈಮ್ ಆಗುತ್ತೆ. ನಾನು ಬರ್ತಿದ್ರೆ ನಮಸ್ಕಾರ. ಗೊತ್ತಾಯ್ತಲ್ಲ? ಯಾರಮ್ಮ ಫಸ್ಟ್ ಬಂದಿದ್ದು? ನೋಡಮ್ಮ, ಸುಮ್ಮನೆ ಕೈಯಲ್ಲೆಲ್ಲ ಓಡಾಡ್ಕೊಂಡು ಯಾಕೆ ಕೈ ನೋಡ್ಸ್ಕೊತೀರಾ? ನಿಮ್ಗೆ ಅಂತ ಸ್ಪೆಷಲ್ ಪಾಠ ಚಪ್ಪಲಿ ತಂದಿದ್ದೀನಿ. ತಗೊಳ್ಳಿ, ಓಡಾಡ್ಕೊಂಡು ಸಾಯಿರಿ. ನೋಡಮ್ಮ, ನಾವೊಂದು ಕೆಲಸ ಮಾಡಿ, ನಿಮ್ಮಿಬ್ಬರ ವಯಸ್ಸಲ್ಲಿ ಚಿಕ್ಕವರು ಅವ್ರು ಇಲ್ಲೇ ಇರಿ. ಯಾರು ದೊಡ್ಡವರು ಅವ್ರು ಫಸ್ಟ್ ಬನ್ನಿ. ಯಾಕೆ ನೆನ್ನೆ ಹುಡುಗ ಬಂದೆ ಅಂತ ಹೇಳಿ? ನೋಡಮ್ಮ, ರಾಜ ಬಿಟ್ರೆ ನೀನು, ರಾಣಿ ಬಿಟ್ರೆ ಅವಳೋಗ್ಲಿ, ಆಯ್ತಾ? ರಾಣಿ ಏನಮ್ಮ ಮಗಳಮ್ಮ ಹೇಳು. ಓಹ್ ಮಗಳಮ್ಮ, ಒಂದು ಕೆಟ್ಟ ಸುದ್ದಿ ಇದೆ, ಇನ್ನೊಂದು ಅತಿ ಕೆಟ್ಟ ಸುದ್ದಿ ಇದೆ. ಯಾವ್ದು ಬಂದು ಹೇಳಿದ್ದೀನಿ? ನೋಡಮ್ಮ ಮಗಳಮ್ಮ, ನಿಂದು ಲ್ಯಾಬ್ ರಿಪೋರ್ಟ್ ಬಂತು. ಲ್ಯಾಬ್ ರಿಪೋರ್ಟ್ ಪ್ರಕಾರ ನೀನು ಬದುಕೋದು ಇನ್ನು 24 ಗಂಟೆ ಮಾತ್ರ. ಆ ಲ್ಯಾಬ್ ರಿಪೋರ್ಟ್ ಬಂದಿದ್ದು ನೆನ್ನೆನೆ. ನೋಡಮ್ಮ, ನಾನು ವಾಚ್ ಆನಲ್ಲೇ ಆರ್ಡರ್ ಮಾಡ್ಬಿಟ್ಟಿದ್ದೀನಿ. ನನ್ನ ಟೈಮ್ ಬಗ್ಗೆ ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಇನ್ನು 2-3 ಗಂಟೆ ಟೈಮ್ ಬಗ್ಗೆ ನೀನು ತಲೆ ಕೆಡ್ಸ್ಕೊ. ಫೀಸ್ ಕೊಟ್ಟು ಹಾಗೆ ಹೋಗು. ಡಾಕ್ಟ್ರೇ ಕೊಡೋದಲ್ಲ ಬಂದಿದೆ. ಅವರಯ್ಯ ಕೆಪ್ಪೇಶಿ ಕೂತ್ಕೊಳ್ಳಪ್ಪ. ಊಟ ಆಯ್ತು, ಹಿಂದಕ್ಕೆ ನನಗೂ ಊಟ ಆಯ್ತು. ಕೂತ್ಕೊಳ್ಳಪ್ಪ, ನಿನ್ನ ಸಮಸ್ಯೆ ಹೇಳುವ. ಹೇಳಿ ಡಾಕ್ಟ್ರೇ, ಚಪಾತಿ ಯಾರಾದ್ರೂ ತಿಂತಾರಾ? ಈ ಬಿಸಿಲಿಗೆ ಬಾಡಿ ಫುಲ್ ವೀಕು. ಅಯ್ಯೋ ಕೆಪ್ಪೇಶಿ,
ಕೂತ್ಕೊಂಡು ನಿನ್ ಸಮಸ್ಯೆ ಅಂತ ಹೇಳೋ, ನೀನೇನೋ ಚಪಾತಿ ಆಗಿದು ಅಂತ ಹೇಳ್ತಾ ಇದೀಯಾ? ಇದು ಡಾಕ್ಟರ್ ಮೊಸರು ತಿಂದು ಬಾಡಿಗೆ ತುಂಬಾ ತಪ್ಪು. ಅಯ್ಯೋ, ಮೊಸರನ್ನ ಚಪಾತಿ ಅಂತ ಏನೇನೋ ಹೇಳ್ತಾ ಇದೆಯಲ್ಲಯ್ಯ. ಅಯ್ಯೋ ಕೂದಲು ತುಂಬಾ ಹೋಗಿದೆ. ಅವರೇ ಹೌದಯ್ಯ, ನನ್ಗೂ ತುಂಬಾ ಹೋಗುತ್ತಾ ಇದೆ. ಇದಕ್ಕೆ ಸಮಸ್ಯೆ ಹೇಳಿ. ಅಯ್ಯೋ ಕೂದಲು ಹಿಂಗೆಲ್ಲ ಆಗುತ್ತಾ ಇದೆಯಾ? ಡಾಕ್ಟರ್ ಕಡೆಗೆ ಇದ್ದಾನೆ ಪಾಪ ಪೇಷಂಟ್ ಬಗ್ಗೆ ಏನಾಗಬೇಕು? ಅಯ್ಯೋ, ಈ ಮನುಷ್ಯ ನಾ ಕೇಳುವಂತ ಸರಿಯಾದ ಪ್ರಶ್ನೆಗಳಿಗೆಲ್ಲ ಉಲ್ಟಾ ಪುಲ್ಟಾ ಉತ್ತರ ಕೊಡ್ತಾ ಇದ್ದ. ನಾನೇ ಉಲ್ಟಾ ಪುಲ್ಟಾ ಪ್ರಶ್ನೆ ಕೇಳಿದ್ರೆ ಸರಿಯಾದ ಉತ್ತರ ಹೇಳ್ಬೋದೇನೋ. ಕೆಪ್ಪಿಸಿ ಮೊಸರಿನ ಜೊತೆಗೆ ಉಪ್ಪಿನಕಾಯಿ ತಿಂದೇನಪ್ಪ? ಅಂದ್ರೆ ಮಾಡು ಈ ಭಯ ಬೇಕು. ನಾನು ಅಷ್ಟೊಂದಿಲ್ಲ ಕೂದಲಿಲ್ಲ ಕಾರ್ಯಕ್ರಮ ಹಿಂದಿ ಹಿಂದಿ ಬಂದಿ ಎಲ್ಲ ಕುತ್ಕೋಬೇಕಾದ್ರೆ ಕೂತ್ಕೊಂಡಿದ್ರೆ ಹಾ, ಹೇಳು, ನಿನ್ನ ಸಮಸ್ಯೆ ಏನು ಅಂತ ಹೇಳು. ಇಲ್ಲ ಡಾಕ್ಟರ್ ಆಗಿಲ್ಲ. ಎಳೆ ಚಪಾತಿ ತಿಂದೆ ಬಿಸಿಲಲ್ವಾ ಹೊಟ್ಟೆ ಕರೆಕ್ಟಿಲ್ಲ. ಅಯ್ಯೋ, ಚಪಾತಿನ ಹತ್ಕೊಂಡು ತಿಂದ್ಯಾ, ಮುರ್ಕೊಂಡು ತಿಂದ್ಯಾ ಅಥವಾ ನೆಕ್ಕೊಂಡು ತಿಂತಾ? ಓ ನನ್ನ ಸಮಸ್ಯೆ ಬಗ್ಗೆ ಕೇಳಿಲ್ಲ. ನನಗೆ ಒಂದೇ ಒಂದು ಚೂರು ಇಷ್ಟೇ ಇಷ್ಟು ಕಿವಿ ಅಂದ. ಹೌದಪ್ಪ, ಹೌದಪ್ಪ. ನಿನಗೆ ಒಂದೇ ಒಂದು ಸ್ವಲ್ಪೇ ಸ್ವಲ್ಪ ಕಿವಿ ಮಂದ. ಒಂದು ಕೆಲಸ ಮಾಡಿ, ಒಂದು ಗ್ಲಾಸಲ್ಲಿ ನೀರನ್ನ ಹಾಕು, ದೋಸೆ ಸ್ಪೂನಲ್ಲಿ ಹಾಕು, ಮತ್ತೆ ಹಾಕು, ಆಮೇಲೆ ಚೆಂಡು ಮಗು ತಗೊಂಡು ಸೌರಿ ನೀನ್ ಅಲ್ಲಾಡಿಸಿ ಅಂತ
ಕೆಮ್ಮು ಎಷ್ಟು ದಿವಸದಿಂದ ಎಷ್ಟು ಸೇರ್ತೀಯ ನೀನು ಸಿಗರೇಟ್ನ? ಜಾಸ್ತಿ ಏನಿಲ್ಲ ಡಾಕ್ಟ್ರೆ, ಕುಂತಾಗ ನಿಂತಾಗ ಒಂದೆರಡು ಪ್ಯಾಕ್ ನಿಂತಾಗ 7 ಪಾಯಿಂಟ್ ಸಿಗ್ತೀಯಾ? ಸಿಗರೇಟ್ ಸೇರಿದ್ದು ಇಂಜುರೀಸ್ ಆರೋಗ್ಯಕ್ಕೆ ಹಾನಿಕರ. ಗೊತ್ತಿಲ್ಲ ನನಗೆ. ಅದು ಗೊತ್ತು ಡಾಕ್ಟ್ರೆ. ನಾನೇನೋ ಸಿಗರೇಟ್ನ ಬೇಡ ಬೇಡ ಅಂತ. ಅದು ಸಿಗರೇಟ್ ನನ್ನ ಮಾತ್ರ ಬಾರು ಲಿಪ್ಸ್ನಲ್ಲಿ ಇಟ್ಕೊಳ್ಳು, ಆ ಬೆಂಕಿಯಿಂದ ನನ್ನ ಸುಟ್ಟು ಬಿಡು ಅಷ್ಟೇ. ಇಷ್ಟೆಲ್ಲ ಅಷ್ಟೊಂದು ಸಂಬಂಧ ನನಗೆ ಅದೊಂಥರ ಮರೆಯಲಾರದ ಸಂಬಂಧ ಡಾಕ್ಟ್ರೆ. ಟ್ಯಾಬ್ಲೆಟ್ಸ್ ಕೊಡ್ತೀನಿ ತಗೋದ್ರೆ ಸರಿಯಾಗಿ. ಡಾಕ್ಟ್ರೆ, ಇದನ್ನ ಸಿಗರೇಟ್ ಹೊಡೆದಾದ್ಮೇಲೆ ತಗೋಬೇಕಾ, ಸಿಗರೇಟ್ ಹೊಡೆದ ಮುಂಚೆ ತಗೋಬೇಕಾ? ನೋಡಪ್ಪ ಒಂದು ಕೆಲಸ ಮಾಡಿ, ಸಿಗರೇಟ್ ಹಚ್ಚಿದೆಯಲ್ಲ, ಈ ಚಾಕ್ಲೇಟ್ ಸಿಕ್ಕಂಗೆ ಟ್ಯಾಬ್ಲೆಟ್ನ ಒಳಗಡೆ ಹಾಕು, ಆಮೇಲೆ ಸರಿ ಹೋಗಯ್ಯ. ಆಗ್ಲೇ ಆ ಸಿಗರೇಟ್ ಇದ್ದಲ್ಲ. ನೆಕ್ಸ್ಟ್ ಸ್ವಲ್ಪ ಮೀನಾಕ್ಷಿ ಹೋಗಮ್ಮ. you are excluded. ಬನ್ನಿ ಹೇಳ, ಏನಿದೆ ಸಮಸ್ಯೆ? Yesterday night, when I slept, no dimple. But when I wake up morning, dimple full sir. ಓ, ಇಲ್ಲಿ ಇಂಗ್ಲೀಷ್ ಕೇಳ್ಬಿಟ್ರೆ ಇಂಗ್ಲೀಷು ಫುಲ್ ನಾಚ್ಬಿಟ್ಟಿರುತ್ತೆ ಕಣಮ್ಮ. Thank you, sir. Thank you. ಸರಿ ತೋರ್ಸು, ನಿನ್ನ ಡಿಂಪಲ್ ಎಲ್ಲಿದೆ ಅಂತ. So. ಕಾಣ್ತಾನೆ ಇಲ್ವಲ್ಲಮ್ಮ? Sir, open your eyes and zoom. ಅಲ್ಲಮ್ಮ, ಅದು ಡಿಂಪಲ್ ಅಲ್ಲ ಕಣಮ್ಮ, ಅದು ಕೆಂಪು ಕಣಮ್ಮ. ಅದೇ ಸರ್, ಡಿಂಪ ನೋಡಮ್ಮ, ನಿಂಗಾಗಿದ್ದು ಸಣ್ಣ ಕುಡಿ, ಅದನ್ನ ಡಿಂಪಲ್ ಮಾಡಬೇಕು, ಆಮೇಲೆ ಡಿಂಪಲ್ ಆಗಬೇಕು. ನಿನ್ನನ್ನು ಡಿಂಪಲ್ ಮಾಡಬೇಕು. ಇದರಿಂದ ನನ್ನ ಕ್ಯಾರೆಕ್ಟರ್ ಎಲ್ಲ ಡಂಪ್ ಆಗ್ಬೋದು. ಇಲ್ಲ ಸರ್. ಏನಾಯ್ತು ಸರ್? ಅದೇ ಡಿಂಪಲ್. ಅದು ಡಿಂಪಲ್ ಅಲ್ಲ ಸರ್, ಪಿಂಪಲ್. ಒಂದು ಕೆಲಸ ಮಾಡಮ್ಮ, ಇದರಲ್ಲಿ ಟ್ಯಾಬ್ಲೆಟ್ ಬರೆದಿದ್ದೀನಿ, ಹಂಗೆ ಈ ಪುಸ್ತಕ ತಗೊಂಡು 30 ದಿನಗಳಲ್ಲಿ ಇಂಗ್ಲೀಷ್ ಕಲಿಯಿರಿ ಅಂತ ಪುಸ್ತಕ, 2 ವರ್ಷ ಈ ಪುಸ್ತಕ ಓದು, ಆಮೇಲೆ 1 ದಿನ ಬರುತ್ತೆ. ನೀನು ಮಾಡೋ. ಓಕೆ ಸರ್, ಥ್ಯಾಂಕ್ ಯು. ನಾವು ಓದ್ಕೋಬೇಕು ಕಣಮ್ಮ. ಓದ್ತೀನಿ ಕಣ್ರಿ. ಮತ್ತೆ ಡಾಕ್ಟ್ರೆ, ಪೇಷನ್ಸ್ ಎಲ್ಲ ಆದ್ರಲ್ಲಪ್ಪ. ಸರ್ ಎಲ್ಲ ಖಾಲಿ. ಎಷ್ಟಾಯ್ತು ಅಂದ್ರೆ ಕಲೆಕ್ಷನ್? ಸರ್ ಇವತ್ತು 13,499 ರೂಪಾಯಿ 99 ಪೈಸೆ. ಗಟ್ಟಿ ಇರ್ಬೇಕು ಕಣೆ. ನಿನ್ನಂತವ್ರು ಇರೋದ್ರಿಂದಲೇ ಈ ದೇಶದಲ್ಲಿ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು. ಗಟ್ಟಿ ಥ್ಯಾಂಕ್ಸ್ ಕಣೆ, ಥ್ಯಾಂಕ್ಸ್. ಹಂಗೇನೆ ಎಷ್ಟು ಪೇಷನ್ಸ್ನ ಎಲ್ಲೆಲ್ಲಿ ಕಳಿಸಿದೆ? ಡಾಕ್ಟ್ರೆ, ಹಾ. 4 ಜನ CT ಸ್ಕ್ಯಾನ್, ಹಾ. 3 ಜನ PT ಸ್ಕ್ಯಾನ್, ಹಾ. ಒಂದಿಬ್ರು AT ಸ್ಕ್ಯಾನ್. ಹಾ. ಆದ್ರೆ ಒಬ್ಬ ಮಾತ್ರ MT ಸ್ಕ್ಯಾನ್. ಓಹೋ, ಈ ಎಂಟಿ ಸ್ಕ್ಯಾನ್ ಅಂದ್ರೆ ನನಗೆ ತುಂಬಾ ಇಷ್ಟ ಕಣಪ್ಪ. ಗೊತ್ತು ಬಿಡಿ. ಆ, ಡಾಕ್ಟ್ರೆ, ಕೇಳದೆ ಬರ್ತಕ್ಕಲ್ಲ, ಆ, ನಮ್ಗೊಂದು ಡೌಟ್ ಅವಾಗಿದ್ದ. ಏನಪ್ಪ? ಈ 9 ದೊಡ್ಡದು ಇಲ್ಲ 4 ದೊಡ್ಡದು? 9 ದೊಡ್ಡ ಇಲ್ಲ 4 ದೊಡ್ಡ? ನೋಡಪ್ಪ, ಲೆಕ್ಕದ ಪ್ರಕಾರ ಹೋದ್ರೆ 9 ದೊಡ್ಡದು, 4 ಸಣ್ಣದು. ಆದ್ರೆ 9ರಲ್ಲಿ ಏನಿದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. 4ರಲ್ಲಿ ತುಂಬಾ ಜಾಸ್ತಿ ಇಟ್ಕೊಂಡ್ರೆ ಅದೇ ದೊಡ್ಡದಾಗುತ್ತೆ ಅಷ್ಟೇ. ಯಾಕೆ ಎಲ್ಲ ಕೇಳ್ತಾ ಇದೆಯಾ? ಹೌದು ಡಾಕ್ಟ್ರೆ, ನಿಮ್ಮಷ್ಟು ಚೆನ್ನಾಗಿ ವಿಷಯನ ಬೇರೆ ಯಾರು ಅರ್ಥ ಮಾಡ್ಕೊಂಡು ಆಗಿರಲ್ಲ ನೋಡಿ. ಅದೇ 9 ಅಂದ್ರೆ SSLC PUC BA, 4 ಅಂದ್ರೆ
ಕೇಳಯ್ಯ, ಯಾರು ಕೇಳಿಸ್ಕೊಂಡ್ ಬಿಟ್ಟಾರು ನೋಡಪ್ಪ. ಈ ವಿಷಯ ನಿನಗೆ ಮಾತ್ರ ಗೊತ್ತಿರ್ಲಿ, ಪೆಂಡ್ರೈವ್ ತರ ಎಲ್ಲೆಲ್ಲೋ ಕಳಿಸ್ಕೊಡಕ್ರಯ್ಯ. ಡಾಕ್ಟ್ರೆ ನಾನೇ ಕಳಿಸ್ಲಿ, ಆಗ್ಲೇ ಎಲ್ಲ ಲೀಕ್ ಆಗೋಗಿದೆ. ಲೀಕ್ ಆಗೋಗಿಲ್ಲ. ಹೌದು ಡಾಕ್ಟ್ರೆ, ವಿಷಯ ಎಲ್ಲ ಹಾಗೆ ಈ ಡಾಕ್ಟ್ರೆ ಬಗ್ಗೆ ಎಲ್ಲ ಗೊತ್ತಾಗಿದೆ. ನೀವೊಬ್ಬ ಫೇಕ್ ಡಾಕ್ಟರ್ ಅಂತ. ನಿಮ್ಮಂತ ಡಾಕ್ಟ್ರಿಂದ ಸಮಾಜದ ಆರೋಗ್ಯ ಎಲ್ಲ ಹಾಳಾಗ್ತಿದೆ. ನಿಮ್ಮಂತ ಡಾಕ್ಟರ್ ಇದ್ದಾನೆ. ಇನ್ನು ಹೆಣ್ಣು ಭ್ರೂಣ ಹತ್ಯೆ ನಡೀತಾನೆ ಇದೆ, ಗೊತ್ತಲ್ಲ? ಮಂಡ್ಯ ಕೇಸ್. ನಿಮ್ಮಂತವರಿದ್ದಾರೆ, ಒಳ್ಳೆ ಡಾಕ್ಟರ್ಗೆ ಕೆಟ್ಟ ಹೆಸರು. ನಿಮ್ ಜನ್ಮಕ್ಕೆ. ಡಾಕ್ಟ್ರೆ ಆದ್ರೂ ನಾಟಕದಲ್ಲಿ ತುಂಬಾ ಚೆನ್ನಾಗಿ ನಾಟಕ ಮಾಡಿದ್ದೀರಾ ಬಿಡಿ. ಆಯ್ತು.